ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ನಮ್ಮ 10ನೇ ತರಗತಿ ಗಣಿತ ವಿಷಯದ ತ್ರಿಕೋನಮಿತಿಯ ಕೆಲವು ಅನ್ವಯಗಳ ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣ. 3 ಅಂಕದ ಪ್ರಶ್ನೆಗಳೊಳಗೆ ಮೊದಲನೇ ಪ್ರಶ್ನೆ ಏನ ನೋಡ್ರಿ. ಒಂದು ಜಮೀನಿನ 2 ಕಡೆ 50 ಮೀಟರ್ ಮತ್ತು 40√3 ಮೀಟರ್ ಎತ್ತರ ಇರುವ 2 ಗಾಳಿ ಯಂತ್ರಗಳಿವೆ. ಆ 2 ಗಾಳಿ ಯಂತ್ರಗಳ ನಡುವೆ ಒಂದು ಬಿಂದುವಿನಿಂದ ಅವುಗಳ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 30 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಈ ಗಾಳಿ ಯಂತ್ರಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಾಕತ್ತಾರೆ. ಓಕೆ, ಸರಿ. ದಟ್ ಅವ್ರೇನ್ ಹೇಳಿದಾರಲ್ರಿ, ಅದೇ ರೀತಿಯಾಗಿ ನಾವೇನಪ್ಪಾ ಅಂದ್ರೆ ಚಿತ್ರ ತಕೊಳ್ಳೋಣಂತ. ಈ ಒಂದು ಪ್ರಶ್ನೆಯನ್ನ ನಾವು ಚಿತ್ರ ತಕೊಳ್ಳಾರ್ದ ಮಾಡ್ಲಿಕ್ಕೆ ಬರಲ್ಲ. ಸರಿನಾ? ಚಿತ್ರ ನಮಗ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಏನ್ ಹೇಳ್ರಿ, ಒಂದು ಹೊಲದ 2 ಬದಿ ಏನಪ್ಪಾ ಅಂತಂದ್ರೆ 2 ಗಾಳಿ ಯಂತ್ರಗಳದಾವು. 2 ಗಾಳಿ ಯಂತ್ರಗಳ ಎತ್ತರಗಳನ್ನ ಕೊಟ್ಟಿದಾರ. ಒಂದೇದ್ದು 50 ಮೀಟರ್ ಐತಿ, ಎರಡನೇದ್ದು 40√3 ಮೀಟರ್ ಐತಿ. ಒಂದೇದ್ದು ಏನದ್ರಿ 50 ಮೀಟರ್ ಐತಿ, ಇನ್ನೊಂದು 40√3 ಮೀಟರ್. ಅಂದ್ರೆ ಅದಕ್ಕಿಂತ ಏನಾಗಿರ್ತೈತ್ರಿ, ಇದು ಸ್ವಲ್ಪ ಸಾಂದ್ ಇರ್ತೈತಿ. ಸರಿನಾ? ರೈಟ್. ಮುಂದೆ ಏನಾಗುತ್ತಾರೆ, ಅವುಗಳನ್ನ ಒಂದು ಬಿಂದುವಿನಿಂದ, ಇವ್ 2 ನಡುವೆ ಒಂದು ಬಿಂದುವಿನಿಂದ ನಾವು ನೋಡಿದಾಗ ಕೋನಗಳು ಏನದಾವ ಅಂತಂದ್ರೆ ಒಂದು 45 ಡಿಗ್ರಿ ಐತಿ, ಇನ್ನೊಂದು 30 ಡಿಗ್ರಿ ಐತಿ ಅಂತ ಹೇಳಾಕತ್ತಾರೆ. ಓಕೆ, ಸರಿ. ಅವ್ ಮುಂದೆ ಒಂದು ಶಬ್ದ ಬಳಸಕತ್ತನ್ರಿ, ಉನ್ನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 30 ಡಿಗ್ರಿ. ಕ್ರಮವಾಗಿ ಅಂದ್ರೆ ಅವ್ರು ಮೊದಲೇಕೆ ಎತ್ತರವನ್ನ ಯಾವ್ದು ಹೇಳ್ಯಾರ ಅಂತಂದ್ರೆ ಈ ಎತ್ತರವನ್ನ ಹೇಳ್ಯಾರ 50 ಮೀಟರ್ದು. ಹಂಗಾಗಿ ಮೊದಲನೇ ಕೋನ ಏನ್ ಬರ್ತಲ್ಲ ಅದು 50 ಮೀಟರ್ ಎತ್ತರ ಇರುವಂತಹ ಒಂದು ಗಾಳಿ ಯಂತ್ರಕ್ಕೆ ಸಂಬಂಧಪಟ್ಟಿರ್ತೈತಿ. ಇನ್ನೊಂದು 30 ಡಿಗ್ರಿ ಅನ್ನೋದೇನಪ್ಪಾ ಅಂತಂದ್ರೆ ಎರಡನೇ ಒಂದು ಗಾಳಿ ಯಂತ್ರಕ್ಕೆ ಸಂಬಂಧಪಟ್ಟಿದಂತ ಒಂದು ಉನ್ನತ ಕೋನ ಆಗಿರ್ತೈತಿ. ಅದರ ಎತ್ತರ ಎಷ್ಟೈತಿ? ಅದು 40√3 ಮೀಟರ್ ಐತಿ. ಸರಿನಾ? ನಂತರ ಅವ್ರು ಏನ್ ಕೇಳಾಕತ್ತಾರ ಅಂದ್ರ ಈ 2 ಗಾಳಿ ಯಂತ್ರಗಳ ನಡುವಿನ ಅಂತರವನ್ನ ದಟ್ ಎಷ್ಟು ದೂರ ಅದಾವು ಅಂತ ಕೇಳಾಕತ್ತಾರ. ಸರಿನಾ? ಹಾಗಾದ್ರೆ ಇವಕ್ಕ ಹೆಸರು ಕೊಡೋಣಂತ ಎ ಬಿ ಸಿ ಡಿ ಇ ಅಂತ ಕೊಡೋಣಂತ್ರಿ. ಸರಿನಾ? ರೈಟ್. ಈಗ ನಮಗ ಇಲ್ಲಿ ಅವ್ರು ಕೇಳಿದ್ದೇನಪ್ಪಾ ಅಂದ್ರೆ ಬಿಡಿ ಅಂತರ ನಮಗ್ ಬೇಕಾಗಿದ್ದು. ಸೊ ಈಗ ನಮಗೆ ಇಲ್ಲಿ ಬಿಡಿ ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕಂದ್ರೆ ಬಿಸಿ ಮತ್ತು ಸಿಡಿ ಬೇಕಾಗೈತಿ. ಹಾಗಾದ್ರೆ ಇಲ್ಲಿ ಬಿಸಿ ಎಲ್ಲೈತ್ರಿ? ಬಿಸಿ ಎಲ್ಲೈತಿ ಅಂತಂದ್ರೆ ಈ ಒಂದು ಲಂಬಕೋನ ತ್ರಿಕೋನದೊಳಗೈತಿ. ಈಗ ಇದನ್ನ ನೋಡಿದ್ವಿ ಅಂದ್ರೆ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವಭಾವ ಆಗುತ್ತೆ. ಎ ಬಿ ಸಿ ತ್ರಿಭುಜದೊಳಗ ಇಲ್ಲಿ ನೋಡಿದ್ವಿ ಅಂತಂದ್ರೆ ದಟ್ ಸಿಡಿ ಈ ತ್ರಿಭುಜದೊಳಗ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವಭಾವ ಆಗುತ್ತೆ. ಸೊ ಈ ಅಭಿಮುಖ ಬಾಹು ಪಾರ್ಶ್ವಭಾವ ಬರುವಂತಹ ಒಂದು ತ್ರಿಕೋನಮಿತಿಯ ಅನುಪಾತವನ್ನ ತಗೊಂಡ್ವಿ ಅಂದ್ರ ನಮಗೆ ಏನ್ ಸಿಗ್ತಾವ್ರಿ? ಬಿಸಿ ಮತ್ತೆ ಸಿಡಿ ಸಿಗ್ತಾವು. 2 ಕೂಡಿಸಿದ್ರೆ ನಮ್ಗೆ ಬಿಡಿ ಸಿಗ್ತತಿ. ಓಕೆ, ಸರಿ. ಹಾಗಾದ್ರೆ ತ್ರಿಭುಜ ಎಬಿಸಿ ಯಲ್ಲಿ ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾವ ಇರುವಂತಹ ಒಂದು ತ್ರಿಕೋನಮಿತಿಯ ಅನುಪಾತ ಯಾವ್ದೈತಿ ಅಂದ್ರ ಟ್ಯಾನ್ ಐತಿ. ಹಾಗಾದ್ರೆ ಟ್ಯಾನ್ 45 ಡಿಗ್ರಿ. ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಮೊದ್ಲಕ್ಕೆ ಇದನ್ನ ಈ ರೀತಿ ಬರ್ಕೋತೇನ್ರಿ. ಏನ್ರಿ? ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬಾಗ್ಲೆ ಪಾರ್ಶ್ವಬಾಹು ಬಿಸಿ. ಸರಿನಾ? ಟ್ಯಾನ್ ಸಿ ಅಂದ್ರೆ ಎಷ್ಟದ್ರಿ? ಟ್ಯಾನ್ 45 ಡಿಗ್ರಿ. ಎ ಬಿ ಅಂದ್ರೆ 50 ಮೀಟರ್, ಬಾಗ್ಲೆ ಬಿಸಿ ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯಾಕತ್ತೀವ್ರಿ. ಟ್ಯಾನ್ 45 ಡಿಗ್ರಿ ಅಂದ್ರೆ 1 ಇಸ್ ಈಕ್ವಲ್ ಟು 50 ಬಾಗ್ಲೆ ಬಿ ಸಿ. ಕರೆಕ್ಟಾ? 1 ಇಸ್ ಈಕ್ವಲ್ ಟು 50 ಬಾಗ್ಲೆ ಬಿಸಿ. ಬಿಸಿ ಎಡಗಡೆ ಹೋಗ್ಲಿ ಅಂದ್ರೆ ಇದೇನಾಗತ್ರಿ? ಬಿಸಿ ಗುಣ್ಲೆ 1 ಆಗುತ್ತಾ. ಬಿಸಿ ಈಕ್ವಲ್ ಟು 50 ಮೀಟರ್ ಆಗಿರ್ತೈತಿ. ಸರಿನಾ? ರೈಟ್. ಈಗ ಬಿಸಿಯ ಅಂತರ ಸಿಕ್ತು, ನಮಗೆ ಸಿಡಿ ಅಂತರ ಸಿಗಬೇಕು. ಸಿಡಿ ಅನ್ನೋದು ಏನಪ್ಪಾ ಎಲ್ಲೈತಿ ಅಂದ್ರೆ ಸಿಡಿ ಈ ತ್ರಿಭುಜದೊಳಗೈತಿ. ಸರಿ. ಹಾಗಾದ್ರೆ ತ್ರಿಭುಜ ಸಿ ಡಿ ಇ ಯಲ್ಲಿ ಈ ಒಂದು ತ್ರಿಭುಜ ಸಿಡಿ ಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು 30 ಡಿಗ್ರಿಗೆ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವಭಾವ ಐತಿ. ಹಂಗಾದ್ರೆ ನಾ ಇಲ್ಲಿ ಏನ್ ಬರ್ತೀನಿ ಅಂತಂದ್ರೆ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಇಡಿ ಅಥವಾ ಡಿಇ ಬಾಗ್ಲೆ ಸಿಡಿ. ಟ್ಯಾನ್ ಸಿ ಅಂದ್ರೆ ಎಷ್ಟದ್ರಿ? ಇದು ಟ್ಯಾನ್ 30 ಡಿಗ್ರಿ ಐತಿ. ಇಸ್ ಈಕ್ವಲ್ ಟು ಇಡಿ ಅಂದ್ರೆ ಎಷ್ಟೈತ್ರಿ? 40√3 ಬಾಗ್ಲೆ ಸಿಡಿ ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವಿಲ್ಲಿ ಕಂಡುಹಿಡಿಯಾಕತ್ತೀವಿ. ಓಕೆ, ಸರಿ. ಟ್ಯಾನ್ 30 ಅಂದ್ರೆ ಎಷ್ಟ್ರಿ? ಟ್ಯಾನ್ 30 ಅಂದ್ರೆ 1 ಬಾಗ್ಲೆ √3 ಆಗಿರ್ತೈತಿ. ಇಸ್ ಈಕ್ವಲ್ ಟು 40√3 ಬಾಗ್ಲೆ ಸಿಡಿ. ಇದು ಬಾಗ್ಲೆ ಸಿಡಿ ಈ ಕಡೆ ಬಂದ್ರೆ ಏನಾಗ್ತಂದ್ರೆ ದಟ್ ಇದು ಭಾಗಾಕಾರ ಈ ಕಡೆ ಬಂದ್ರೆ ಗುಣಾಕಾರ ಆಗುತ್ತೆ. √3 ಬಲಗಡೆ ಹೋಗುತ್ತೆ. ಅಂದ್ರೆ ಇದೇನಾಗುತ್ತೆ ಅಂತಂದ್ರೆ ಸಿಡಿ ಇಸ್ ಈಕ್ವಲ್ ಟು 40√3 ಗುಂಡ್ಲೆ √3
ಸರಿನಾ. √3 ಇಂಟು √3 ಅಂದ್ರೆ ಏನಾಗುತ್ತೆ √3 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಇಟ್ಟು ವರ್ಗಮೂಲ 2 ಕ್ಯಾನ್ಸಲ್ ಆದ ಅಂದ್ರೆ ಏನು ಉಳಿತೈತಿ ಅಂದ್ರೆ ನಮ್ಗ 3 ಉಳಿತೈತಿ. ಅಂದ್ರೆ 4 ಗುಂಡ್ಲೆ 3 4 3 12 ಮುಂದೊಂದು 0 120 ಮೀಟರ್. ಏನ್ರಿ ಅದು CD 120 ಮೀಟರ್ ಆಗಿರ್ತೈತಿ. ಸರಿನಾ. ರೈಟ್, ನಮಗೆ BD ಅಂತರ ಬೇಕು. ಸೊ BD ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ 50 ಪ್ಲಸ್ 120. ಹಾಗಾದ್ರೆ BD ಯ ಅಂತರ ಎಷ್ಟಿರ್ತೈತಿ ಅಂದ್ರೆ 170 ಮೀಟರ್. ಅಂದ್ರೆ ಈ ಎರಡು ಕಂಬಗಳ ಈ ಎರಡು ಗಾಳಿ ಯಂತ್ರಗಳ ನಡುವಿನ ದೂರ ಅಥವಾ ಅಂತರ ಎಷ್ಟಾಗಿರ್ತೈತಿ ಅಂತಂದ್ರೆ 170 ಮೀಟರ್ ಆಗಿರ್ತೈತಿ. ಸರಿನಾ. ರೈಟ್, ಈಗ ಒಂದಿಷ್ಟು ಹುಡುಗರಿಗೆ ಏನಪ್ಪಾ ಅಂದ್ರೆ ಡೌಟ್ ಬರುತ್ತೆ, ಸರ್ ಇದು 45 ಡಿಗ್ರಿನೇ ಇರ್ಬೇಕಾ, ಇದು 30 ಡಿಗ್ರಿನೇ ಇರ್ಬೇಕಾ, ಇದು 50 ಮೀಟರ್ 4 ಮೀಟರ್ ಇದನ್ನ ತೆಗೆದು ಏನಪ್ಪಾ ಅಂದ್ರೆ ಅಷ್ಟೇ ತೆಗಿಬೇಕಾ? ಹಂಗೇನಿಲ್ಲ ರೀ, ನಾವ್ ಇಲ್ಲಿ ಮಾಡ್ತಾ ಇರೋದು ರಚನೆ ಅಲ್ಲ, ನಮಗ ಲೆಕ್ಕ ಮಾಡ್ಕೊಳಕ್ ನಮ್ಗೆ ಅನುಕೂಲ ಆಗಿರ್ಬೇಕು. ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಚಿತ್ರ ತಕೊಳ್ಳಂತ್ರಿ. ಓಕೆ, ಸೊ 50 ಮೀಟರ್ ಅಂದ್ರೆ ಸ್ವಲ್ಪ ದೊಡ್ಡದಿರ್ಲಿ, 4 ಮೀಟರ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ಸಾಂದ್ ತಕೊಂಡು ನಾವು ಲೆಕ್ಕ ಮಾಡಿದ್ರೆ ನಡೀತೈತಿ. ಓಕೆ, ಎಕ್ಸಾಕ್ಟ್ ಆಗಿ ಸ್ಕೇಲ್ ತಗೊಂಡು ಕೋನ ಮಾಪಕ ತಗೊಂಡು ಎಲ್ಲ ನೀವು ಏನಪ್ಪಾ ಅಂದ್ರೆ ಈ ಚಿತ್ರನ ತೆಗಿಯಾಕ ಹೋಗ್ಬೇಡ್ರಿ, ಸುಮ್ಮನೆ ಸಿಂಪಲ್ ಆಗಿ ತೆಗೆದ್ರು ಸಾಕು. ಸರಿನಾ. ರೈಟ್, ನಂತರ 17ನೆಯ ಲೆಕ್ಕ ಏನಂದ್ರೆ ನೋಡ್ರಿ, 90 ಅಡಿ ಅಗಲವಿರುವ ಒಂದು ರಸ್ತೆಯ ಎರಡು ಬದಿಗಳಲ್ಲಿ ನೇರವಾದ 2 ಕಂಬಗಳಿವೆ. ಸರಿ, ಏನದರಿ ಒಂದು ರಸ್ತೆ ಐತಿ. 17ನೇ ಲೆಕ್ಕ, ಒಂದು ರಸ್ತೆ ಐತಿ. ಈ ಎರಡು ಬದಿ, ಇದು ಒಂದು ರಸ್ತೆಯ ಎರಡು ಬದಿ ಏನದಾವ ಅಂತಂದ್ರ ಕಂಬಗಳು ಅದಾವು. ಸರಿನಾ. ಆ ಕಡೆ ಈ ಕಡೆ ಎರಡು ಬದಿ ಏನದಾವ್ರಿ ಕಂಬಗಳು ಅದಾವು. ಸರಿ, ಮೊದಲು ರಸ್ತೆಯನ್ನ ತೆಗಿತೀನಿ, ಆ ನಂತರ ಎರಡು ಬದಿ ಕಂಬಗಳದಾವು. ಆ ಕಂಬಗಳು ಏನಪ್ಪಾ ಅಂತಂದ್ರ ಅವುಗಳ ಎತ್ತರಗಳು 1:2 ಅನುಪಾತ ಒಳಗದಾವಂತ್ರಿ. ಸರಿನಾ, 1:2 ಅನುಪಾತ ಒಳಗದಾವು. ಸೊ 1:2 ಅಂತಂದ್ರ ಏನ್ರಿ, ಇದು ಎಷ್ಟು ಇರ್ತೈತಿ, ಇದು ಏನಪ್ಪಾ ಅಂತಂದ್ರ ಇದರ ಡಬಲ್ ಇರ್ತೈತಿ. ಹೆಂಗ್ ಗೊತ್ತಾಗತ್ರಿ, 1:2, ಇದು 1ರಷ್ಟು ಇತ್ತಂದ್ರ ಅದು 2ರಷ್ಟು ಐತಿ. ಹಾಗಾದ್ರೆ ಇದು ಹೆಚ್ಚಾಗಿತ್ತು ಅಂತಂದ್ರೆ ಇದೇನಾಗಿರ್ತೈತಿ ಅಂತಂದ್ರ 2h ಆಗಿರ್ತೈತಿ. ಸರಿನಾ. ರೈಟ್, ಮುಂದುವರೆದು ಏನ್ ಹೇಳಕತ್ತಾರ್ರಿ, ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಇದ್ರೊಳಗೆ ಯಾವ್ದಾದ್ರೂ ಒಂದು ಬಿಂದುವಿನಿಂದ ಅವ್ರು ಏನ್ ಮಾಡಾಕತ್ತಾರ ಅಂತಂದ್ರೆ ಕಂಬಗಳ ಮೇಲ್ತುದಿಗಳನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನಗಳು 60 ಡಿಗ್ರಿ ಆಗಿದ್ದರೆ, ಅಂದ್ರೆ ಇದನ್ನ ನೋಡಿದಾಗೂ ನಮ್ಗೆ 60 ಡಿಗ್ರಿ ಬರಾಕತೈತಿ, ಇದನ್ನ ನೋಡಿದಾಗೂ ಏನಪ್ಪಾ ಅಂತಂದ್ರೆ 60 ಡಿಗ್ರಿನೇ ಐತಿ. ಸರಿನಾ. ಎರಡು ಕಡೆ ಕೋನಗಳು ಸೇಮ್ ಅದಾವು. ಸರ್ ಯಾವಾಗ್ಲೂ ಸೇಮ್ ಇರ್ತೇನ್ರಿ, ಬೇರೆ ಬೇರೆನೂ ಇರ್ಬೋದು. ಸ್ವಲ್ಪ ಆ ಕಡೆ ಈ ಕಡೆ ಸರ್ವಿ ಅಂತಂದ್ರೆ ಈ ಕೋನ ಏನಾಗ್ತಾವ ಅಂದ್ರೆ ಬೇರೆ ಆಗ್ತಾವು ಇರ್ಬೋದು. ನಾವು ಹಿಂದಿನ ಲೆಕ್ಕದೊಳಗ ನೋಡಿದಾಗ ಒಂದ್ ಕಡೆ 45 ಐತಿ, ಒಂದ್ ಕಡೆ 30 ಐತಿ ಇರ್ಬಹುದು. ನಂತರ ಮುಂದೆ ಏನಾಗುತ್ತೆ ನೋಡ್ರಿ, ಆಗಿದ್ರೆ ಕಂಬಗಳ ಎತ್ತರವನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ಇದ್ರ ಎತ್ತರ ಎಷ್ಟಾಗಿರ್ತೈತಿ, ಇದ್ರ ಎತ್ತರ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಸೊ ಹೆಸರು ಕೊಡೋಣಂತ ABCDE. ಓಕೆ ಸರ್, ಇದೇ ಹೆಸರುಗಳನ್ನ ಕೊಡ್ಬೇಕು ಅಂತ ಅಲ್ಲ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಕೊಡ್ರಿ, ಯಾವ್ದಾದ್ರು ಒಂದು ರೂಢ ಇಟ್ಕೊಳ್ರಿ, ಅದನ್ನ ಏನಪ್ಪಾ ಅಂದ್ರೆ ಕಂಟಿನ್ಯೂ ಮಾಡುವತ್ರಿ. ಸರಿನಾ. ರೈಟ್, ಇದ್ರೊಳಗೆ ಒಂದು ಇದನ್ನ ಬಿಟ್ಟಿವ್ರಿ, ನಾವೇನಪ್ಪಾ ಅಂತಂದ್ರೆ ಈ ರಸ್ತೆಯ ಇದೇನಪ್ಪಾ ಅಂತಂದ್ರೆ ಎಷ್ಟು ಅಡಿ ಉದ್ದ ಅಗಲ ಐತಿ ಅಂತಂದ್ರೆ 90 ಅಡಿ ಅಗಲ ಐತಿ ಅಂತ ಕೇಳ್ಪಟ್ಟಿದ್ವಿ. ಹೌದಾ, 90 ಮೀಟರ್. ಹಂಗಂದ್ರ ಇದ್ರ 90 ಮೀಟರ್ ಅಂದ್ರೆ ಇದನ್ನ ಹೆಂಗ್ ಬರ್ಕೊಳ್ಳೋಣ ಅಂತಂದ್ರೆ ನಾನು ಇದನ್ನ ಏನ್ ಮಾಡ್ತೇನೆ ಅಂತಂದ್ರೆ BC ನ X ಅಂತ ತಗೋತೀನಿ. ಹಂಗಂದ್ರೆ CD ಟೋಟಲ್ 90 ಐತಿ, ಇದು X ಐತಿ. ಹಂಗಂದ್ರೆ ಇದು ಎಷ್ಟಾಗಿರ್ತೈತಿ ಅಂದ್ರೆ 90 - X ಆಗಿರ್ತೈತಿ. ಸರಿನಾ. ಅಂದ್ರೆ ಇವೆರಡು ಕೂಡಿಸಿದ್ರೆ ನಮ್ಗೆ 90 ಬರಬೇಕು. ಟೋಟಲ್ 90 ಐತಿ, ಇದು X ಅಂತಂದ್ರೆ ಉಳಿದಿದ್ರಿ 90 ಒಳಗೆ X ಕಳೆದ್ರೆ ನಮ್ಗೆ ಉಳಿದಿದ್ ಸಿಗ್ತೈತಿ. ಸಿಂಪಲ್ ಆಗ್ಬೋದಾ. ಸರಿ, ಇದು ಸ್ವಲ್ಪ ನಮ್ಗೆ ಏನಪ್ಪಾ ಅಂತಂದ್ರೆ 90 - X ಹೆಂಗ್ ಬರ್ದಿವಿ ಅಂತಂದ ಹೇಳಿ ಇದು ನಮ್ಗೆ ಗೊತ್ತಿರ್ಲಿ. ನಂತರ ಕೇಳಿದ್ದೇನು, ಇವುಗಳ ಎತ್ತರಗಳನ್ನ ಕಂಡಿಡ್ರಿ ಅಂತ ಕೇಳಾಕತ್ತಾರ. ಸೊ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಎರಡು ಲಂಬ ಕೋನ ತ್ರಿಕೋನಗಳು ನಮ್ಗೆ ಅದಾವ್ರಿ. ಯಾವ್ಯಾವ್ರಿ, ABC ಲಂಬ 1, ಆನಂತರ CDE 1. ಇಲ್ಲಿ ಒಂದು H ಐತಿ, ಒಂದು X ಐತಿ, ಇಲ್ಲಿ 2H ಐತಿ, ಇಲ್ಲಿ 90 - X ಐತಿ. ಎರಡದ್ರೊಳಗೂ ಏನಪ್ಪಾ ಅಂದ್ರೆ HX ಅನ್ನುವಂತಹ ಒಂದು ಅನ್ನೋನ್ ಅದಾವು, ಎರಡು ಚರಾಕ್ಷರಗಳದಾವು. ಅವುಗಳ ಬೆಲೆಗಳನ್ನ ಕಂಡುಹಿಡಿಬೇಕಂದ್ರೆ ನಮಗ ಇಲ್ಲಿ ಒಂದು ಸಮೀಕರಣ ಬರ್ತೈತಿ, ಇಲ್ಲೂ ಒಂದು ಸಮೀಕರಣ ಬರ್ತೈತಿ. ಎರಡನ್ನು ನಾವು ಸಾಲ್ವ್ ಮಾಡಿದ್ವಿ ಅಂತಂದ್ರ, ಬಿಡಿಸಿದ್ವಿ ಅಂತಂದ್ರ ನಮಗ H ಮತ್ತೆ X ಬೆಲೆ ಬರ್ತೈತಿ. ನಮ್ಗೆ H ಬೆಲೆ ಬಂದ್ರೆ ಸಾಕು. ಸರಿನಾ. ರೈಟ್, ಈಗ ಈ ತ್ರಿಭುಜವನ್ನ ತಗೋತೀನಿ. ತ್ರಿಭುಜ ABCಯಲ್ಲಿ ಈ 60 ಡಿಗ್ರಿಗೆ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವಭಾವ ಐತಿ. ಹಾಗಾದ್ರೆ ನಾ ಟ್ಯಾನ್ ತಗೋತೀನಿ. ಇಲ್ಲಿ ಏನ್ರಿ, ಟ್ಯಾನ್ C = ಅಭಿಮುಖ ಬಾಹು AB ಭಾಗ್ಲೆ ಪಾರ್ಶ್ವಬಾಹು BC. ಟ್ಯಾನ್ C ಅಂದ್ರೆ ಎಷ್ಟದ್ರಿ, 60 ಐತಿ.
ಹಾಗಾದ್ರೆ ಇದೇನಾಗುತ್ತೆ tan 60 ಇಸ್ ಈಕ್ವಲ್ ಟು ಅಭಿಮುಖ ಬಾಹು h ಬಾಗ್ಲೆ x. tan 60 ಅಂದ್ರೆ ಎಷ್ಟ್ರಿ √3 ಇಸ್ ಈಕ್ವಲ್ ಟು h ಬಾಗ್ಲೆ x. ಸರಿನಾ? ರೈಟ್. ನಾವು ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇದನ್ನ ಎರಡರಾಗ ಯಾವ್ದಾದ್ರು ಒಂದಿದ್ರೊಳಗೆ ಬರಿತೇನ್ರಿ. ಅಂದ್ರೆ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ x ಈ ಕಡೆ ಬರ್ಲಿ, ಇದೇನಾಗುತ್ತೆ h ಈಕ್ವಲ್ ಟು √3 x ಆಗಿರ್ತೈತಿ. ಈಗ ಇದನ್ನ ಮುಂದೆ ಬಿಡ್ಸಾಕ್ ಹೋದ್ರೆ ಬಿಡ್ಸಾಕ್ ಬರಲ್ಲ, ಅದ್ರ ಸಲುವಾಗಿ ಇದನ್ನ ಏನಂತ ಅನ್ಕೊಳ್ಳೋಣ ಅಂತಂದ್ರೆ ಸಮೀಕರಣ 1 ಅಂತ ಅನ್ಕೊಳ್ಳೋಣ ಅಂತ. ಸರ್ ಸಮೀಕರಣದ ಹೆಸರು ನಂಬರ್ ಯಾವ ಕೊಡ್ಬೇಕ್ರಿ ಅದು ನಮ್ಗೆ ಗೊತ್ತಾಗಲ್ಲ ಸರ್. ನಮ್ಗೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಒಂದಂತ ತಗೊಂಡ್ಬಿಟ್ರಿ, ನಮ್ಗೆ ಎಕ್ಸಾಮ್ ಹೆಂಗ್ ಗೊತ್ತಾಗಬೇಕು ಅಥವಾ ನಾವು ಬಿಡಿಸ್ ಮುಂದಾಗ ಹೆಂಗ್ ಗೊತ್ತಾಗ್ಬೇಕು ಅಂತಂದ್ರೆ ಯಾವಾಗ ಎರಡು ಚರಾಕ್ಷರಗಳು ಬಂದು ನಮ್ಮ ಮುಂದೆ ಲೆಕ್ಕ ಮಾಡಕ್ ಬರಲ್ಲ ಅದನ್ನ ಒಂದು ಸಮೀಕರಣ ಅಂತ ಅನ್ಕೊಳ್ರಿ. ಮುಂದೆ ನಮ್ಗೆ ಇನ್ನೊಂದು ಸಮೀಕರಣ ಬರ್ತಿರ್ತೈತಿ, ಅದನ್ನೆರಡು ನಾವು ಬಿಡ್ಸಾಕ್ ಬರ್ತೈತಿ. ಸರಿನಾ? ರೈಟ್. ನಂತರ ಈ ತ್ರಿಭುಜ ಕೆಲಸ ಮುಗಿತು. ಈ ತ್ರಿಭುಜವನ್ನು ತಗೋತೀವಿ. ತ್ರಿಭುಜ CDE ಯಲ್ಲಿ ಏನ್ರಿ ಇದು ಕೋನ 60 ಡಿಗ್ರಿ ಐತಿ, ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು. ಅಭಿಮುಖ ಬಾಹು ಪಾರ್ಶ್ವ ಬಾಹು ಹಂಗಂದ್ರೆ ಟ್ಯಾನ್ ತಗೋತೀವಿ. ದಟ್ ಇಸ್ tan C ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದ್ರೆ DE ಐತಿ ಅಥವಾ ED ಐತಿ, ಬಾಗ್ಲೆ ಇದೇನದ್ರಿ CD ಐತಿ. tan C ಅಂದ್ರೆ ಎಷ್ಟದ್ರಿ 60 ಐತಿ. tan 60 ಇಸ್ ಈಕ್ವಲ್ ಟು tan 60 ಡಿಗ್ರಿ ಇಸ್ ಈಕ್ವಲ್ ಟು D ಅಂದ್ರೆ ಏನದ್ರಿ 2h ಐತಿ ಬಾಗ್ಲೆ CD. 2h ಬಾಗ್ಲೆ CD ಅಂದ್ರೆ ಎಷ್ಟೈತ್ರಿ 90 ಮೈನಸ್ x ಐತಿ. ಸರಿನಾ? tan 60 ಅಂದ್ರೆ ಎಷ್ಟ್ರಿ √3 ಇರ್ತೈತಿ. ಹಿಂದೆ ಬರೆದವಲ್ಲ ಮತ್ತೆ ಆ ಕಷ್ಟಕೊಂಡ ವಿಚಾರ ಮಾಡೋದು. ಓಕೆ, √3 ಇಸ್ ಈಕ್ವಲ್ ಟು 2h ಬಾಗ್ಲೆ 90 ಮೈನಸ್ x. 2h ಬಾಗ್ಲೆ 90 ಮೈನಸ್ x. 90 ಮೈನಸ್ x ಈ ಕಡೆ ಹೋಗ್ಲಿ, h ಅಷ್ಟೇ ಉಳಿಲಿ. ಅಂದ್ರೆ ಇದೇನಾಗುತ್ತೆ √3 ಗುಂಡ್ಲೆ 90 ಮೈನಸ್ x ಇಸ್ ಈಕ್ವಲ್ ಟು 2h. ಸರಿನಾ? ರೈಟ್. ಹಾಗಾದ್ರೆ ಮುಂದೆ ಏನ್ ಮಾಡೋಣ, ಈ 2 ಈ ಕಡೆ ತಗೊಂಡ್ಬರ್ತೇನ್ರಿ. ಇದೇನಾಗತ್ತಂದ್ರೆ √3 ಗುಂಡ್ಲೆ 90 ಮೈನಸ್ x ಬಾಗ್ಲೆ 2 ಇಸ್ ಈಕ್ವಲ್ ಟು h. ಹಿಂಗ್ಯಾಕ್ ಮಾಡಿದ್ರಿ ಅಂತಂದ್ರೆ ಇಲ್ಲೂ ನಮ್ಗೆ h ಈಕ್ವಲ್ ಟು √3x ಐತಿ, ಇಲ್ಲೂ ಸಹಿತ h ಇಸ್ ಈಕ್ವಲ್ ಟು ಇದು ಬರ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಆ ತರ ಮಾಡಿದ್ದು. ಓಕೆ ಸರಿ. ಹಾಗಾದ್ರೆ ಸಮೀಕರಣ 1 ಏನಪ್ಪಾ ಅಂದ್ರೆ h ಈಕ್ವಲ್ ಟು ಐತಿ, ಸಮೀಕರಣ 2 ಸಹಿತ h ಇಸ್ ಈಕ್ವಲ್ ಟು ಐತಿ. ಹೌದಾ? ಹಾಗಾದ್ರೆ ಸಮೀಕರಣ 1 ಮತ್ತು 2 ರಿಂದ h ಈಕ್ವಲ್ ಟು ಇದು ಐತಿ, ಇದು ಈಕ್ವಲ್ ಟು h ಐತಿ. ಹಾಗಾದ್ರೆ ಇವೆರಡು ಏನಾಗಿರ್ತಾವ ಅಂತಂದ್ರ ಸಮ ಆಗಿರ್ತಾವು. ನಾವ್ ಇದನ್ನ ಏನ್ ಬರೆಯೋಣ, ಸಮೀಕರಣ 1 ಮತ್ತು 2 ರಿಂದ ಏನ್ ಬರಿತೀವ್ರಿ, √3x ಇಸ್ ಈಕ್ವಲ್ ಟು √3 90 ಮೈನಸ್ x ಬಾಗ್ಲೆ 2. 90 ಮೈನಸ್ x ಬಾಗ್ಲೆ 2. ಓಕೆ, ಏನ್ ಮಾಡೋಣ, ಇಲ್ಲಿ √3 ಏನ್ರಿ ದಟ್ ಇಲ್ಲಿ √3 ಐತಿ, ಇಲ್ಲೂ √3 ಐತಿ. ನಾ ಇದಕ್ಕೆ ಏನ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ. ಯಾಕೆ ಮಾಡಿದ್ವಿ, ಯಾಕಂದ್ರೆ ಇದು √3 ಈ ಕಡೆ ಬಂದ್ರು ಸಹಿತ ಬಾಗ್ಲೆ √3 ಅಂದ್ರೆ ಅದು ಕ್ಯಾನ್ಸಲ್ ಆಗ್ತೈತಿ, ಅಥವಾ √3 ಈ ಕಡೆ ಬಂದ್ರು ಸಹಿತ ಅವಾಗ್ನು ಕ್ಯಾನ್ಸಲ್ ಆಗ್ತಿರ್ತೈತಿ. ಸರಿನಾ? ಈಗ 2 ಈ ಕಡೆ ಬರ್ಲಿ, 2 ಗುಂಡ್ಲೆ x ಅಂದ್ರೆ ಏನಾಗುತ್ತೆ 2x ಆಗುತ್ತಾ, ಈಸ್ ಈಕ್ವಲ್ ಟು 90 ಮೈನಸ್ x. ಮೈನಸ್ x ಈ ಕಡೆ ಬರ್ಲಿ, ಏನಾಗುತ್ತೆ 2x ಪ್ಲಸ್ x ಇಸ್ ಈಕ್ವಲ್ ಟು 90. ಹಿಂಗ್ಯಾಕಾಗತೈತಿ 2x ಪ್ಲಸ್ x ಅಂದ್ರೆ ಏನಾಗುತ್ತೆ 3x ಆಗುತ್ತೆ, ಇಸ್ ಈಕ್ವಲ್ ಟು 90. ಸರಿ, x ಇಸ್ ಈಕ್ವಲ್ ಟು ಇದು ಗುಂಡ್ಲೆ ಐತಿ, ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಬಾಗ್ಲೆ ಆಗುತ್ತೆ. 90 ಬಾಗ್ಲೆ 3, 3 ಒಂದ್ಲೆ 3 3 9 ಅಂದ್ರೆ x ಬೆಲೆ ಏನಾಯ್ತು ಅಂತಂದ್ರೆ 30 ಮೀಟರ್. ಎಲ್ಲೈತ್ರಿ ಅದು x? ಇಲ್ಲ ಐತಿ ನೋಡ್ರಿ, ಇದು 30 ಐತಿ, ಇದು 60 ಐತಿ. ಆದ್ರೆ ಕೇಳಾಕತ್ತಿರೋದು ಇದು ಅಲ್ಲ, ಅವ್ರು ಕೇಳಾಕತ್ತಿರೋದು ಏನಪ್ಪಾ ಅಂತಂದ್ರೆ ಈ 2 ಕಂಬಗಳ ಎತ್ತರವನ್ನ ಕಂಡಿಡ್ರಿ ಅಂತಾರ. ಹೌದಾ? ಹಾಗಾದ್ರೆ ನಾವು ಇಲ್ಲಿ ಬರ್ಕೊಳ್ಳೋದಾಯ್ತು ಅಂದ್ರೆ AB ಇಸ್ ಈಕ್ವಲ್ ಟು AB ಅಂದ್ರೆ ಏನೈತ್ರಿ h ಐತಿ. ಓಕೆ, h ಅಂದ್ರೆ ಏನ್ರಿ √3x. ಓಕೆ, AB h ಈಕ್ವಲ್ ಟು √3x ಅಂದ್ರೆ √3x ಅಂದ್ರೆ ಏನೈತ್ರಿ 30 ಐತಿ, ಗುಂಡ್ಲೆ 30 ಅಂದ್ರೆ ನಾವ್ ಇದನ್ನ ಏನ್ ಬರಿಬಹುದು, √3 ಗುಂಡ್ಲೆ 30 ಅಂದ್ರೆ ಏನ್ ಬರಿಬಹುದು 30 √3 ಮೀಟರ್ ಅಂತ ಬರಿಬಹುದು. ಸರಿನಾ? AB ಆಯ್ತು. D ಅಂದ್ರೆ ಏನೈತ್ರಿ ಅದ್ರ ಡಬಲ್ ಐತಿ, ದಟ್ ಇಸ್ DE ಇಸ್ ಈಕ್ವಲ್ ಟು 2h ಐತಿ. ಇದು 30 √3 ಆಗಿತ್ತು ಅಂದ್ರೆ ಅದ್ರ ಡಬಲ್ ಏನಾಗಿರ್ತೈತಿ ಅಂದ್ರೆ 60 √3 ಮೀಟರ್ ಆಗಿರ್ತೈತಿ. ಓಕೆ ಸರಿ, ಇಲ್ಲಿ ನೋಡ್ದಾಯ್ತು ಅಂತಂದ್ರೆ ಒಂದು ಕಂಬ 30 √3 ಮೀಟರ್ ಅದ, ಇನ್ನೊಂದು ಕಂಬ ಅದರ ಡಬಲ್ ಐತಿ ಅಂದ್ರೆ 60 √3 ಮೀಟರ್ ಐತಿ. ಸರಿನಾ?
ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 18ನೇ ಲೆಕ್ಕ ಏನದ ನೋಡ್ರಿ, 20 ಮೀಟರ್ ಎತ್ತರದ ಕಟ್ಟಡ ಒಂದರ ಮೇಲೆ ಸ್ಥಾಪಿಸಲಾದ ಪ್ರಸಾರಣಾ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ. ವಾಕ್ಯ ಬಹಳ ದೊಡ್ಡದರಿ. ಏನ್ ಕೊಡಾಕತ್ತಾರ್ರಿ, ಒಂದು 20 ಮೀಟರ್ ಎತ್ತರದ ಒಂದು ಕಟ್ಟಡದ ಮೇಲೆ ಏನ್ ಮಾಡಾಕತ್ತಾರ ಅಂತಂದ್ರ ಒಂದು ಗೋಪುರವನ್ನ ನಿಲ್ಸ್ಲಿಕ್ಕತ್ತಾರ, ಒಂದು ಟವರ್ ಅನ್ನ ನಿಲ್ಸಾಕತ್ತಾರೆ. ಈಗೆಲ್ಲ ಮೊಬೈಲ್ ಟವರ್ ಇರ್ತಾವಲ್ರಿ, ಒಂದಿಷ್ಟು ಏನಾಗಿರ್ತಾವ ಅಂತಂದ್ರ ನೆಲದ ಮೇಲೆ ಇದ್ರೆ ಇನ್ನೊಂದಿಷ್ಟು ಬಿಲ್ಡಿಂಗ್ ಮೇಲೆ ಮಾಡಿರ್ತಾರ. ಸೊ ಇಲ್ಲಿ ಏನಪ್ಪಾ ಅಂದ್ರ ಆ ಟವರ್ ಅನ್ನ ಬಿಲ್ಡಿಂಗ್ ಮೇಲೆ ಮಾಡಾಕತ್ತಾರ. ಅಲ್ಲಿ ಏನಾಗತೈತಿ ಅಂತಂದ್ರ ಈ ಒಂದು ಟವರ್ ನ ತುದಿ ಮತ್ತು ಪಾದವನ್ನ ನೋಡಿದ್ರೆ, ಒಂದ್ಸರಿ ನಾ ಇನ್ನೊಂದ್ಸರಿ ನೋಡ್ತೇನ್ರಿ. ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನಾವು ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ. ತುದಿ ನೋಡಿದಾಗ 60 ಡಿಗ್ರಿ ಐತಿ, ಪಾದ ನೋಡಿದಾಗ ಏನೈತಿ ಅಂತಂದ್ರ 45 ಡಿಗ್ರಿ ಐತಿ. ಸರಿನಾ? ಇವು ಉನ್ನತ ಕೋನಗಳು ಇವೆ. ಹಾಗಾದರೆ ಪ್ರಸಾರಣಾ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಎಲ್ಲದರಿ ಅದು ಪ್ರಸಾರಣಾ ಗೋಪುರ, ಇದು ಈ ಕಟ್ಟಡದ ಮೇಲೆ AB ಅನ್ನೋದು ಏನಂತಂದ್ರೆ ಇದು ಪ್ರಸರಣ ಗೋಪುರ ಐತಿ. ಹಾಗಾದ್ರೆ ಇದನ್ನ ನಾವು ಏನಂತ ಕರೆಯೋಣ ಅಂತಂದ್ರೆ ಎಚ್ ಅಂತ ಕರೆಯೋಣ. ಈ ಗೋಪುರದ ಎತ್ತರ HI. ಸರಿನಾ? ರೈಟ್. ಹಾಗಾದ್ರೆ ನಮಗ ಎರಡು ಲಂಬಕೋನ ತ್ರಿಕೋನಗಳದು ಯಾವ್ಯಾವ್ಯಾವು? ACD ಅನ್ನೋದು ಒಂದು, BCD ಅನ್ನೋದು ಇನ್ನೊಂದು. ಮೊದಲಿಗೆ ನಾನು ಏನ್ ಮಾಡ್ತೀನಿ ಅಂತಂದ್ರ 45 ಡಿಗ್ರಿ ಎಲ್ಲಿದ್ರಿ? ಇಲ್ಲ ನೋಡ್ರಿ, 45 ಡಿಗ್ರಿ ಇದ್ದದ್ ಮೊದ್ಲೇ ತಗೊಳ್ತೀನಿ ನಾನು. ಯಾಕಂದ್ರೆ tan 45 ಅಂದ್ರೆ ಒಂದು ಭಾರಿ ಈಸಿ ಆಗತ್ತೆ ಅದ್ರ ಸಂಬಂಧ. ಓಕೆ, ಸೊ 45 ಡಿಗ್ರಿ ಇರುವಂತಹ ಒಂದು ತ್ರಿಭುಜ ಎಲ್ಲೈತಿ ಅಂತ, ಇದು ಯಾವ ತ್ರಿಭುಜ ಒಳಗೈತಿ ಅಂದ್ರ ತ್ರಿಭುಜ BCD ಒಳಗೈತಿ. ತ್ರಿಭುಜ BCD ಯಲ್ಲಿ, ತ್ರಿಭುಜ BCD ಅಲ್ಲಿ 45 ಡಿಗ್ರಿಗೆ ಇದು ಅಭಿಮುಖ ಬಾಹು, ಇದು ಏನಪ್ಪಾ ಅಂತಂದ್ರೆ ಪಾರ್ಶ್ವಬಾಹು. ಓಕೆ, ಸರಿ. ಒಂದ್ ನಿಮಿಷ, ನಾನು ನಿಮ್ಗೆ ಇನ್ನೊಂದು ಕ್ಲಾರಿಟಿ ಕೊಡ್ತೇನ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗ ಇದು ಬೇಕಾಗೈತಿ ಅಂತಂದ್ರೆ ನಾವು ಈ CD ಒಂದು ಅಂತರವನ್ನ ಕಂಡುಹಿಡ್ಕೊಂಡ್ವಿ ಅಂತಂದ್ರೆ ಒಂದು ಇದರಿಂದ ನಮಗ CD ಅಳತೆ ಸಿಗ್ತತಿ. ಆ CD ಅಳತೆ ಬಳಸ್ಕೊಂಡ್ವಿ ಅಂತಂದ್ರ ಈ H ಬೆಲೆ ನಮಗ ಸಿಗ್ತತಿ. ಸೊ ಫಸ್ಟ್ ಕೆಲಸ CD ಕಂಡುಹಿಡ್ಕೊಳ್ಳೋದು. ಸರಿ, ಹಾಗಾದ್ರೆ ತ್ರಿಭುಜ BCD ಯಲ್ಲಿ ಏನ್ರಿ tan D is equal to ಅಭಿಮುಖ ಬಾಹು ಏನೈತ್ರಿ? BCD ಒಳಗ ಅಭಿಮುಖ ಬಾಹು BC ಐತಿ, ಪಾರ್ಶ್ವಬಾಹು ಏನೈತ್ರಿ? CD ಐತಿ. ಸೊ D ಯ ಬೆಲೆ ಏನೈತಿ ಅಂತಂದ್ರ ಕೋನ D ಅಂದ್ರೆ 45 ಡಿಗ್ರಿ ಐತಿ. tan 45 is equal to BC ಅಂದ್ರೆ ಎಷ್ಟೈತ್ರಿ? 25 ಬಾಗ್ಲೆ CD ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಓಕೆ, ರೈಟ್. tan 45 ಡಿಗ್ರಿ ಅಂದ್ರೆ 1 is equal to 20 ಬಾಗ್ಲೆ CD ಎಡಗಡೆ ಹೋಗ್ಲಿ, ಇದು ಭಾಗಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ? ಗುಣಾಕಾರ ಆಗುತ್ತೆ. ಇಸ್ ಈಕ್ವಲ್ ಟು 20 ಮೀಟರ್. CD ಯ ಬೆಲೆ 20 ಮೀಟರ್. ಸರಿನಾ? ಈ CD ಯ ಬೆಲೆ ಕಂಡುಹಿಡಿದ್ರಿಂದ ಏನಾಯ್ತು? ಇದರಿಂದ ನಮಗ ಇದು ಸಿಗ್ತತಿ. ಹೆಂಗ ಅಂತಂತಂದ್ರ ನಮಗೆ ಇನ್ನೊಂದು ಲಂಬಕೋನ ತ್ರಿಕೋನ ಯಾವ್ದೈತ್ರಿ? ತ್ರಿಭುಜ ACD ಯಲ್ಲಿ ಈ ಒಂದು ತ್ರಿಭುಜದೊಳಗ tan D is equal to ಇಲ್ಲಿ ಕೋನ ಎಷ್ಟೈತ್ರಿ? 60 ಡಿಗ್ರಿ ಐತಿ. ಈ ತುದಿಯನ್ನ ನೋಡಿದಾಗ ಕೋನ ಎಷ್ಟೈತ್ರಿ? ಇಲ್ಲಿ 60 ಡಿಗ್ರಿ ಐತಿ. ಹಾಗಾದ್ರೆ ಈ 60 ಡಿಗ್ರಿಗೆ ಇದು ಪೂರ್ತಿ ತಗೊಂಡು ನೋಡಿದ್ವಿ ಅಂದ್ರೆ ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವಬಾಹು ಐತಿ. ಅಭಿಮುಖ ಬಾಹು ಅಂದ್ರೆ ಏನದರಿ? AC ಅದ, ಬಾಗ್ಲೆ ಪಾರ್ಶ್ವಬಾಹು ಅಂದ್ರೆ ಏನೈತ್ರಿ? CD ಐತಿ. tan D ಯ ಬೆಲೆ D ಕೋನ D ಪೂರ್ತಿ ಇದು ACD ಒಳಗ ಕೋನ ಎಷ್ಟೈತ್ರಿ? ಇಲ್ಲಿ D ಅಂದ್ರೆ 60 ಡಿಗ್ರಿ ಐತಿ. AC ಅಂತಂದ್ರೆ ಈ BC ಮತ್ತು AB ಎರಡು ಸೇರಿಸಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರ AC ಸಿಗುತ್ತೆ. ಇದು H ಅದ, ಇದು 20 ಅದ. ಹಂಗಂದ್ರೆ AC ಅಂದ್ರೆ ಏನಾಗಿರ್ತದ್ರಿ? 20 ಪ್ಲಸ್ H ಆಗಿರ್ತದ್ರಿ. ಸರಿನಾ? ನಾವ್ ಎರಡು ಸೇರ್ ತಗೋಬೇಕಾಗತ್ತ. ಡೈರೆಕ್ಟ್ ಆಗಿ AB ನ ಬಾ ಅಂದ್ರೆ ನಮ್ಗೆ AB ಬರಲ್ಲ ರೀ. ಓಕೆನಾ? ರೈಟ್. ಬಾಗ್ಲೆ CD ಅಂದ್ರೆ ಎಷ್ಟೈತ್ರಿ? ಇಲ್ಲಿ 20 ಐತಿ. tan 60 ಡಿಗ್ರಿ ಅಂದ್ರೆ ಎಷ್ಟ್ರಿ? tan 60 ಅಂತಂದ್ರೆ √3 is equal to 20 ಪ್ಲಸ್ H ಬಾಗ್ಲೆ 20. ಈ 20 ಎಡಗಡೆ ಹೋಗ್ಲಿ, ಇದು ಬಾಗ್ಲೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತಂದ್ರೆ ಗುಣ್ಲೆ ಆಗತ್ತ. 20 √3 is equal to 20 ಪ್ಲಸ್ H. ಈ 20 ಎಡಗಡೆ ಹೋದ್ರೆ ಏನಾಗುತ್ತೆ? ಈ ಪ್ಲಸ್ 20 ಎಡಗಡೆ ಹೋದ್ರೆ -20 ಆಗುತ್ತೆ. ಅಂದ್ರೆ ಏನಾಗುತ್ತೆ? ಇದು 20 ರೂಟ್ ಬೇಡ, ಇಲ್ಲಿ ಮುಂದೆ ಬರೀತೀನಿ ನೋಡ್ರಿ. 20 √3 ಈ 20 ಈ ಕಡೆ ಬಂದ್ರೆ -20 ಆಗುತ್ತೆ. ಈಸ್ ಈಕ್ವಲ್ ಟು H. ಓಕೆ, ಇವೆರಡರ ಕಾಮನ್ 20 ಬರ್ತೈತಿ.
ಸೊ ಇದನ್ನ ನಾನು ಏನ್ ಬರ್ತೀನಿ ಅಂದ್ರೆ ಎಚ್ ಈಕ್ವಲ್ ಟು ಅಂತ ಬರಿತೇನ್ರಿ. 20 ನಾವು ಕಾಮನ್ ತೆಗ್ತೀವಿ ಅಂದ್ರೆ ಇಲ್ಲಿ ಒಳಗೆ ಏನು ಉಳಿತೈತ್ರಿ, √3 ಉಳಿತೈತಿ. ಇಲ್ಲಿ 20 ಹೊರಗೆ ಹೋಯ್ತು ಅಂದ್ರೆ ಇಲ್ಲಿ ಈ ಜಾಗದಾಗ ಏನು ಉಳಿತೈತಿ ಅಂದ್ರೆ 1 ಉಳಿತೈತಿ. ಹಾಗಾದ್ರೆ ಆ ಒಂದು ಎಚ್ ಅಂದ್ರೆ ಏನೈತ್ರಿ, ಇದು ಗೋಪುರದ ಎತ್ತರ ಐತಿ. ಓಕೆ, ಗೋಪುರದ ಎತ್ತರ ಇಸ್ ಈಕ್ವಲ್ ಟು 20 √3 - 1 ಮೀಟರ್ ಆಗಿರುತ್ತೈತಿ. ಸರಿನಾ? ಇದು ನಮ್ಮ 18ನೆಯ ಲೆಕ್ಕ ಆಗಿತ್ತು. ನಂತರ 19ನೇ ಲೆಕ್ಕ ಏನ ನೋಡ್ರಿ, ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಯಾವ್ಯಾವ್ರಿ? ಒಂದು ಗೋಪುರ ಮತ್ತು ಒಂದು ಕಟ್ಟಡ. ಗೋಪುರ ಅಂದ್ರೆ ಟವರ್, ಕಟ್ಟಡ ಅಂದ್ರೆ ಬಿಲ್ಡಿಂಗ್. ಮುಂದ ನಿಂತಿವೆ. ಗೋಪುರದ ಪಾದದಿಂದ ಕಟ್ಟಡ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಇದೆ. ಗೋಪುರದ ಎತ್ತರ 50 ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡು ಹಿಡಿಯಿರಿ ಅಂತ ಕೇಳಾಕತ್ತಾರ. ಸರಿನಾ? ಸರಿ, ಇಲ್ಲಿ ಮೊದ್ಲಕ್ಕೆ ಚಿತ್ರ ತಕೊಂಡು ಮುಂದೆ ನಾವು ಓರಿಯಣತ್ರಿ. ಏನದವ್ರಿ, ಒಂದು ಗೋಪುರ ಐತಿ, ಇನ್ನೊಂದು ಕಟ್ಟಡ ಐತಿ. ಓಕೆ, ಗೋಪುರ, ಇನ್ನೊಂದು ಏನೈತಿ ಅಂತಂದ್ರೆ ಕಟ್ಟಡ. ಓಕೆ, ಸರಿ, ಇದು ಗೋಪುರ ದೊಡ್ಡದು, ಕಟ್ಟಡ ಸಾಂದು ಅಂತಂದ್ರೆ ಹೆಂಗ್ ಗೊತ್ತಾಯ್ತು? ಯಾವಾಗ್ಲೂ ಏನಾಗಿರ್ತೈತಿ ಅಂದ್ರೆ ಟವರ್ ದೊಡ್ಡ ಇರ್ತಾವ್ರಿ, ಬಿಲ್ಡಿಂಗ್ಸ್ ಸಣ್ಣ ಇರ್ತಾವ. ಆಗ್ಬೋದಾ? ಸರಿ, ಸೊ ಹಾಗಾಗಿ ನಾವು ಇದನ್ನ ಈ ರೀತಿ ತಗೊಂಡ್ವಿ. ಮುಂದೆ ಏನ್ ಕೊಡಾಕತ್ತಾರೆ ಅವರು? ನೇರವಾಗಿ ನಿಂತವೆ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿ ನೋಡಿದಾಗ ಉನ್ನತ ಕೋನ 30 ಡಿಗ್ರಿ. ಇಲ್ಲಿಂದ ಹಿಡಿದು ನಾವು ಇಲ್ಲಿ ನೋಡಿದಾಗ ಏನೈತಿ ಅಂತಂದ್ರ ಇದು 30 ಡಿಗ್ರಿ ಐತಿ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನ ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಐತಿ. ಮುಂದೆ ನೋಡಿದ್ವಿ ಅಂತಂದ್ರೆ ಏನೈತಿ ಅಂತಂದ್ರೆ, ನಂತರ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ. ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ ಎಷ್ಟೈತಿ ಅಂತಂದ್ರೆ 60 ಡಿಗ್ರಿ ಐತಿ. ಓಕೆ, ಸರಿ, ಈಗ ನಮಗ ಇಲ್ಯಾಕ್ ಕಡಿಮೆ, ಇಲ್ಯಾಕ್ 30, ಇಲ್ಯಾಕ್ ಕಡಿಮೆ ಬರಾಕತ್ತೈತಿ, ಇಲ್ಯಾಕ್ ಹೆಚ್ಚಿಗೆ ಬರಾಕತ್ತೈತಿ? ಇದು ಸಾಂದ್ ಐತಿ, ಇದು ಉನ್ನತ ಕೋನ ಕಡಿಮೆ ಐತಿ, ಇದು ಬಹಳ ಎತ್ತರ ಐತಿ, ಅದರ ಸಲುವಾಗಿ ಉನ್ನತ ಕೋನ ಹೆಚ್ಚಿಗೆ ಬರಾಕತ್ತೈತಿ. ಓಕೆ, ಸರಿ, ಮುಂದೆ ಏನ್ ಹೇಳಕತ್ತಾರೆ ಇವರು? ಇದೆ ಗೋಪುರದ ಎತ್ತರ 50 ಮೀಟರ್. ಇದು ಗೋಪುರ, ಇದರ ಎತ್ತರ 50 ಮೀಟರ್. ಆದರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಇದನ್ನ ನಾನು ಎಚ್ ಅಂತ ಅನ್ಕೋತೇನೆ. ಓಕೆ, ಸರಿ, ಹೆಸರು ಕೊಡೋಣಂತ್ರಿ. ಎ, ಬಿ, ಸಿ, ಇದು ಡಿ ಆಗಿರ್ಲಿ. ಓಕೆ, ಸರಿ, ಈಗ ನಮಗ ಇದು ಗೊತ್ತೈತಿ. ಹಾಗಾದ್ರೆ ಇದ್ರ ಸಹಾಯದಿಂದ ನಾವೇನಪ್ಪಾ ಅಂದ್ರೆ ಈ ಒಂದು ಅಂತರವನ್ನ ಕಂಡುಹಿಡಿಬಹುದು, ಬಿಸಿ ಅನ್ನ ಕಂಡುಹಿಡಿಬಹುದು. ಬಿಸಿಯ ಸಹಾಯದಿಂದ ಈ ಸಿ ಡಿ ಅನ್ನ ಕಂಡುಹಿಡಿಬಹುದು. ಏನ್ ಹೇಳಿದ್ರಿ? ಇನ್ನೊಂದ್ಸರಿ ಹೇಳ್ರಿ. ಸರಿ, ಏನಪ್ಪಾ ಅಂತಂದ್ರೆ ಈ ಲಂಬ ಕೋನ ತ್ರಿಕೋನದೊಳಗ ಒಂದು ಕೋನ ಗೊತ್ತು, ಒಂದು ಬಾಹು ಗೊತ್ತು. ಆ ಸಹಾಯದಿಂದ ಬಿಸಿ ಬಾಹುವನ್ನ ಕಂಡುಹಿಡಿಬಹುದು. ಬಿಸಿ ಬಾಹು ಸಿಕ್ತು ಅಂತಂದ್ರೆ ಸಿ ಡಿ ಬಾಹುವನ್ನ ಕಂಡುಹಿಡಿಬಹುದು. ಸರಿನಾ? ರೈಟ್. ಸೊ ಹಾಗಾದ್ರೆ ಯಾವ ತ್ರಿಭುಜವನ್ನ ತಗೊಂಡ್ರಿ? ತ್ರಿಭುಜ ಎ ಬಿ ಸಿ ಅನ್ನ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿ ಯಲ್ಲಿ ಏನು ಅಂತಂದ್ರ ಇದು 60 ಡಿಗ್ರಿ ಐತಿ. ಈ ಒಂದು ಕೋನಕ್ಕೆ ಇದೆ ಈ ಬಾಹು ಏನಾಗ್ತಾವ್ರಿ? ಅಭಿಮುಖ ಬಾಹು, ಪಾರ್ಶ್ವಬಾಹು. ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಅಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಟ್ಯಾನ್ ಹೋಗ್ತೀವಿ. ಟ್ಯಾನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಎ ಬಿ ಬಾಗ್ಲೆ ಪಾರ್ಶ್ವಬಾಹು ಬಿ ಸಿ. ಟ್ಯಾನ್ ಸಿ ಅಂದ್ರೆ ಟ್ಯಾನ್ 60 ಡಿಗ್ರಿ, ಟ್ಯಾನ್ 60. ಎ ಬಿ ಅಂದ್ರೆ 50 ಬಾಗ್ಲೆ ಬಿ ಸಿ ಅಂದ್ರೆ ಗೊತ್ತಿಲ್ಲ, ಅದನ್ನ ಹಂಗ ಬರ್ಕೊಳ್ಳಂತ. ಟ್ಯಾನ್ 60 ಅಂದ್ರೆ ಎಷ್ಟ್ರಿ? √3. ಓಕೆ, ಸೊ √3 ಇಸ್ ಈಕ್ವಲ್ ಟು 50 ಬಾಗ್ಲೆ ಬಿ ಸಿ. ಇದು ಬಿ ಸಿ ಈ ಕಡೆ ಹೋಗ್ಲಿ, √3 ಬಲ್ಗಡೆ ಬರ್ಲಿ, ಅಂದ್ರೆ ಇದೇನಾಗತ್ರಿ? ಬಿ ಸಿ ಈಕ್ವಲ್ ಟು 50 ಬಾಗ್ಲೆ √3 ಮೀಟರ್ ಆಗಿರ್ತತಿ. ಸರಿನಾ? ಇದನ್ನ √3 ಡಿನಾಮಿನೇಟರ್ ಒಳಗ ಛೇದೊಳಗ √3 ಇರಬಾರ್ದು. ಇದನ್ನ ಅಕರ್ಣಿಕಾರಕ √3 ಮತ್ತು √3 ಗುಣಿಸಿ ಭಾಗ್ಸನ ಬ್ಯಾಡವಿ. ಇದು ಫೈನಲ್ ಉತ್ತರ ಅಲ್ಲ, ಕಡೆ ಉತ್ತರ ಬರಿತೀವಲ್ಲ ಅವಾಗ ಏನಪ್ಪಾ ಅಂದ್ರೆ ಆ ಕೆಲಸ ಮಾಡೋಣ ಅಂತ. ಸರಿನಾ? ಈ ಸದ್ಯ ಮಟ್ಟಿಗೆ ಇದಿಷ್ಟೇ ಇರಲಿ. ನಂತರ ಯಾವ ತ್ರಿಭುಜ? ಈ ತ್ರಿಭುಜ, ಸಾನ್ ತ್ರಿಭುಜ ಏನಂದ್ರಿ? ಈ ತ್ರಿಭುಜವನ್ನು ತಗೊಳ್ಳಂತೆ. ಯಾವ್ದ್ರಿ? ತ್ರಿಭುಜ ಬಿ ಸಿ ಡಿ ಯಲ್ಲಿ ಈ ಒಂದು ತ್ರಿಭುಜದೊಳಗ ಟ್ಯಾನ್ ಬಿ ಇಸ್ ಈಕ್ವಲ್ ಟು ಯಾಕೆ ಟ್ಯಾನ್ ತಗೊಳಕತ್ತವ್ರಿ? ಯಾಕಂದ್ರೆ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವಬಾಹು ಐತಿ. ಇದನ್ನ ಬರೀಬೇಕಾಯ್ತಲ್ಲ, ಇಲ್ಲಿ ಬರೆದ್ಬಿಟ್ಟಂತೆ 50 ಬಾಗ್ಲೆ √3 ಮೀಟರ್. ಓಕೆ, ಟ್ಯಾನ್ ಬಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಸಿ ಡಿ ಪಾರ್ಶ್ವಬಾಹು ಬಿ ಸಿ. ಬಿ ಅಂದ್ರೆ ಎಷ್ಟೈತ್ರಿ? 30 ಐತಿ. ಹಾಗಾದ್ರೆ ಟ್ಯಾನ್ 30 ಇಸ್ ಈಕ್ವಲ್ ಟು ಸಿ ಡಿ ಅಂದ್ರೆ ಎಚ್ ಸಾವಕಾಶ ಎಚ್ ಬಾಗ್ಲೆ ಬಿ ಸಿ ಅಂದ್ರೆ ಎಷ್ಟೈತ್ರಿ? 50 ಬಾಗ್ಲೆ √3 ಐತಿ. ಸರಿನಾ? ಟ್ಯಾನ್ 30 ಅಂದ್ರೆ ಎಷ್ಟ್ರಿ? ಟ್ಯಾನ್ 30 ಅಂದ್ರೆ 1 ಬಾಗ್ಲೆ √3.
ಓಕೆ, 1/√3 ಇಸ್ ಈಕ್ವಲ್ ಟು ಎಚ್ ಭಾಗಲೆ 50 ಭಾಗಲೆ √3. ಸರಿನಾ? ನಮ್ಗೆ ಎಚ್ ಬೇಕು. ಎಚ್ ಬೇಕಂದ್ರೆ ಪೂರ್ತಿ ಅಂತಂದು ಹಿಂಗೆ ಈ ಕಡೆ ಗುಣತ್ರಿ. ಸೊ ಇದು ಈ ಕಡೆ ಇದ್ದದ್ದು ಏನಾಗುತ್ತೆ, ಈ ಕಡೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಕಡೆ ಬಾಗ್ಲೆ ಇದ್ದದ್ದು ಈ ಕಡೆ ಬಂದ್ರೆ ಗುಂಡ್ಲೆ ಆಗುತ್ತೆ. ಹಂಗಂದ್ರೆ ಇದೇನಾಗುತ್ತೆ ಅಂದ್ರೆ 1/√3 ಗುಂಡ್ಲೆ 50/√3 ಈ ಕಡೆ ಬಂದ್ರೆ ಏನಾಗುತ್ತೆ ಅಂದ್ರೆ ಇಂಟು 50/√3 ಇಸ್ ಈಕ್ವಲ್ ಟು ಏನಾಗತ್ರಿ ಎಚ್ ಆಗುತ್ತೆ. 50 ಗುಂಡ್ಲೆ 1 ಅಂದ್ರೆ 50, √3 ಗುಂಡ್ಲೆ √3 ಅಂದ್ರೆ √3 ವರ್ಗ ಬರ್ತೈತಿ. ವರ್ಗಮೂಲ ಹೋದು ಅಂದ್ರೆ ಏನು ಉಳಿತೈತಿ ಅಂತಂದ್ರೆ 3 ಉಳಿತೈತಿ ಇಸ್ ಈಕ್ವಲ್ ಟು ಎಚ್. ಸರಿನಾ? ಹಂಗಂದ್ರೆ ಎಚ್ ಇಸ್ ಈಕ್ವಲ್ ಟು 50/3 ಮೀಟರ್ ಅಂತ ಅದ್ರ ಬರ್ರಿ. ಇಲ್ಲ ಅಂದ್ರೆ 3 ಮಗ್ಗಿ ಒಳಗೆ 5 ಇಲ್ಲ, 3 1 3, 2 ಉಳಿತು 20 ಆಯ್ತು, 3 6 18, ಮತ್ತೆ 2 ಉಳಿತು 60, 16/2 ಮೀಟರ್. ಈ ರೀತಿ ಏನಾದ್ರೂ ಬರೀರಿ ಅಥವಾ ಈ ರೀತಿನಾದ್ರೂ ಬರ್ರಿ. ಇಲ್ಲ ಅಂದ್ರೆ ಇದನ್ನ ದಶಮಾಂಶದೊಳಗ ಏನಂತಂದ್ರೆ ಪರಿವರ್ತಿಸಿ ಆದ್ರೂ ಬರೀರಿ. ಹೆಂಗ್ ಬರೆದ್ರು ಸಹಿತ ಉತ್ತರ ನಮ್ದು ಕರೆಕ್ಟ್. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 20ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಒಂದು ಗೋಪುರ ಮತ್ತು ಒಂದು ಕಟ್ಟಡ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಟ್ಟಡದ ಎತ್ತರ 7 ಮೀಟರ್ ಆಗಿದೆ. ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಇದೆ. ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರೆ. ಸರಿನಾ? ರೈಟ್. ಸೊ ನಾನ್ ನಿಮ್ಗೆ ಆಗ್ಲೇ ಹೇಳ್ದಾಗೆ ಒಂದು ಕಟ್ಟಡ ಮತ್ತು ಒಂದು ಗೋಪುರ ಅಂತ ಕೊಟ್ಟರಂತಂದ್ರ ಗೋಪುರ ದೊಡ್ಡದಿರ್ತದ, ಕಟ್ಟಡ ದೊಡ್ಡದಿರ್ತದ ಅಂತಂದ್ರೆ ಗೋಪುರ ದೊಡ್ಡದಿರ್ತದೆ. ಸರಿನಾ? ಒಂದ್ ಕಡೆ ಕಟ್ಟಡ ತೆಗೆಯೋಣ, ಇನ್ನೊಂದ್ ಕಡೆ ಗೋಪುರವನ್ನ ತೆಗೆಯೋಣತ್ರಿ. ಸರಿ, ಇದು ಕಟ್ಟಡ ಸಾಂದು, ಗೋಪುರ ದೊಡ್ಡದು. ನಂತರ ಮುಂದೆ ಏನ್ ಹೇಳಕತ್ತಾರೆ ಇವರು, ಕಟ್ಟಡದ ಎತ್ತರ 7 ಮೀಟರ್, ಇದನ್ನ ಇದು 7 ಮೀಟರ್ ಅದರಿ. ಕಟ್ಟಡ ಸಾಂದ್ ಇರ್ತತಿ 7 ಮೀಟರ್. ನಂತರ ಕಟ್ಟಡದ ಮೇಲ್ತುದಿಯ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ. ಈ ಕಟ್ಟಡದ ಮೇಲ್ತುದಿಯಿಂದ ಈ ಗೋಪುರದ ಮೇಲ್ತುದಿಗೆ ಏನಪ್ಪಾ ಅಂತಂದ್ರ ಉನ್ನತ ಕೋನ 60 ಡಿಗ್ರಿ ಐತಿ. ಎಲ್ಲೈತ್ರಿ? ಇದು 60 ಡಿಗ್ರಿನ? ಇದಲ್ಲ ರೀ. ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕ್ಷಿತಿಜ ಮಟ್ಟ, ಒಂದು ಸಮಾಂತರ ರೇಖೆಯನ್ನ ಹೇಳ್ಕೊತೀವಿ. ಇದು ಏನಪ್ಪಾ ಅಂತಂದ್ರೆ 60 ಡಿಗ್ರಿ ಐತಿ. ಎಲ್ಲಿಂದ ಎಲ್ಲಿಗೆ? ಕಟ್ಟಡದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಯನ್ನ ನೋಡಿದಾಗ ಉನ್ನತ ಕೋನ 60 ಡಿಗ್ರಿ ಐತಿ. ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ. ಇದು ತುದಿಯನ್ನ ಮೇಲ್ತುದಿಯನ್ನ ನೋಡಕತ್ತೀವಿ, ನಂತರ ಪಾದವನ್ನ ನೋಡಕತ್ತೀವಿ. ಇದು ಎಷ್ಟೈತಿ ಅಂತಂದ್ರ 45 ಡಿಗ್ರಿ ಐತಿ. ಸರಿನಾ? ಮುಂದೆ ಏನದರಿ, ಇನ್ನೊಂದು ಏನ್ ಕೊಟ್ಟಾರ? ಸರಿ. ಆದ್ರೆ ಇದೆ ಗೋಪುರದ ಎತ್ತರ ಕಂಡುಹಿಡಿಯಿರಿ. ಈ ಒಂದು ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಸೊ ನಾನು ಇದನ್ನ ಏನ್ ಬರಿತೀನಿ ಅಂದ್ರೆ ಟೋಟಲ್ ಇದನ್ನ ಎಚ್ ಅಂತ ತಗೋತೇನ್ರಿ. ಯಾಕಂದ್ರೆ ಗೋಪುರದ ಪೂರ್ತಿ ಏನ್ ಕೇಳಲ್ಲ, ಅದನ್ನ ಇಷ್ಟನ್ನು ಏನಪ್ಪಾ ಅಂದ್ರೆ ಎಚ್ ಅಂತ ತಗೊಳ್ಳೋಣ. ನಾವು ಹಿಂದೆ ಒಂದು ಇದ್ರೊಳಗೆ ಏನಪ್ಪಾ ಅಂದ್ರೆ ಒಂದು ಬಿಲ್ಡಿಂಗ್ ಮೇಲೆ ಒಂದು ಗೋಪುರ ಇತ್ತು, ಅದಕ್ಕೆ ಏನಪ್ಪಾ ಅಂದ್ರೆ ಎಚ್ ಅಂತ ಹೇಳಿ ತಗೊಂಡಿದ್ವಿ. ಸೊ ಇಲ್ಲಿ ನಾವು ಪೂರ್ತಿ ಕೇಳಕತ್ತಾರ, ಅದ್ರ ಸಂಬಂಧಿತನ ಎಚ್ ಅಂತ ತಗೊಳ್ಳೋಣ ಅಂತ. ಮತ್ತೆ ಇಲ್ಲಿ ನೋಡಿದ್ವಿ ಅಂದ್ರೆ ಇದು 7 ಮೀಟರ್ ಐತಂದ್ರೆ ಈಚೆ ಕಡೆ ಏನಪ್ಪಾ ಅಂದ್ರೆ 7 ಮೀಟರ್ ಆಗಿರ್ತೈತಿ. ಇಲ್ಲಿ ಇನ್ನೊಂದು ಮಜಾ ಏನ್ರಿ, ಇನ್ನೊಂದು ಏನ್ ಮಜಾ ಅಂತಂದ್ರ ಈಗ ನಮಗ ಇದು ಗೊತ್ತೈತಿ ಏನ್ರಿ, ಇದು 7 ಮೀಟರ್ ಐತಿ ಅಂತ ಗೊತ್ತೈತಿ. ಓಕೆ, ಸೊ ಇದು 7 ಮೀಟರ್ ಆತಂದ್ರೆ ಇದು ಎಷ್ಟಾಗಿರ್ತೈತ್ರಿ? ಇದು ಎಷ್ಟಾಗಿರ್ತೈತಿ? ಟೋಟಲ್ ಎಚ್ ಐತಿ, ಇದು 7 ಮೀಟರ್ ಐತಿ. ಎಚ್ ಒಳಗ 7 ಮೀಟರ್ ಹೋತಂದ್ರೆ ಇದು ಎಷ್ಟು ಉಳಿತೈತಿ ಅಂತಂದ್ರ ಎಚ್ ಮೈನಸ್ 7 ಮೀಟರ್ ಆಗಿರ್ತೈತಿ. ಒಪ್ಕೋತೀರಾ? ಟೋಟಲ್ ಎಚ್ ಅದ್ರೊಳಗೆ 7 ಮೀಟರ್ ಹೋಯ್ತು, ಉಳಿದಿದ್ದು ಎಷ್ಟಪ್ಪ ಅಂತಂದ್ರೆ ಎಚ್ ಮೈನಸ್ 7 ಮೀಟರ್ ಆಗಿರ್ತೈತಿ. ಸರಿ, ಬರ್ರಿ ಇಲ್ಲಿ ನೋಡಿದ್ರೆ ಮತ್ತೆ ಏನ್ ಬೇಕ್ರಿ? ಏನ್ ಬೇಕು? ಇದಕ್ಕೆ ಹೆಸರು ಬರ್ಬಿಡೋಣ ಅಂತ, ಎ ಬಿ ಸಿ ಡಿ. ಇಲ್ಲಿ ಇನ್ನೊಂದು ಪಾಯಿಂಟ್ ತಗೋತೇನ್ರಿ. ಈ ಪಾಯಿಂಟ್ ಅನ್ನ ನಾನು ಏನ್ ತಗೋತೇನೆ ಅಂತಂದ್ರೆ ಇ ಅಂತ ತಗೋತೀನಿ. ಅದ್ಯಾಕ್ ಬೇಕು ಅಂತಂದ್ರೆ ನಮ್ಗೆ ಲಂಬಕೋನ ತ್ರಿಕೋನಗಳು ಬೇಕು. ಇಲ್ಲಿ ಲಂಬಕೋನ ತ್ರಿಕೋನಗಳು ಎಲ್ಲಿದಾವ ಅಂತಂದ್ರೆ ಇಲ್ಲಿ ಉಂಟಾಗತೈತಿ, ಮತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಉಂಟಾಗತೈತಿ. ಇಲ್ಲಿ ಎರಡು ಕಡೆ ಲಂಬಕೋನಗಳು ಅದಾವ. ಸರಿನಾ? ರೈಟ್. ಲೆಕ್ಕಕ್ಕೆ ಬರ್ರಿ. ಅವ್ರ ಏನ್ ಕೇಳಾಕತ್ತಾರ? ಈ ಗೋಪುರದ ಎತ್ತರವನ್ನ ಕೇಳಾಕತ್ತಾರ. ಏನ್ ಮಾಡುದ್ರಿ? ಈಗ ನಮಗ ಯಾವ್ದಾದ್ರು ಒಂದು ತ್ರಿಭುಜ ಹಿಂದ ತಗೊಳ್ಳೋಣ ಅಂತ. ಅದ್ರೊಳಗೆ ನಮಗ ಅದು ಲಂಬಕೋನ ತ್ರಿಭುಜ ಆಗಿರ್ಲಿ. 3 ಪಾಯಿಂಟ್ ನೋಡ್ರಿ, ಒಂದು ಲಂಬಕೋನ ತ್ರಿಭುಜ ಆಗಿರ್ಲಿ, ಆ ನಂತರ ಅದ್ರೊಳಗೆ ಒಂದು ಬಾಹು ಮತ್ತು ಒಂದು ಕೋನ ಗೊತ್ತಿರ್ಲಿ. ಲಂಬಕೋನ ತ್ರಿಭುಜ ಆಗಿರ್ಬೇಕು, ಒಂದು ಬಾಹು ಗೊತ್ತಿರ್ಬೇಕು, ಒಂದು ಕೋನ ಗೊತ್ತಿರ್ಬೇಕು. ಇಲ್ಲಿ ನೋಡಿದ್ವಿ ಅಂತಂದ್ರೆ ಇಲ್ಲಿ AEC ತ್ರಿಭುಜವನ್ನ ನೋಡಿದ್ವಿ ಅಂದ್ರೆ ನಮಗ ಈ ಕೋನ ಗೊತ್ತು, ಈ ಬಾಹು ಗೊತ್ತು. ಹಾಗಾದ್ರೆ ನಾವು AE ಬಾಹುವನ್ನ ಕಂಡುಹಿಡಿಬಹುದು. ಆ AE ಸಿಕ್ತು ಅಂದ್ರ ಅದರ ಸಹಾಯದಿಂದ ಈ ಎಚ್ ಬೆಲೆಯನ್ನ ಕಂಡುಹಿಡಿಬಹುದು.
ಸರಿನಾ? ರೈಟ್. ನಾವು ಮೊದಲು ತಗೊಳಕತ್ತಿರುವಂತಹ ತ್ರಿಭುಜ ಯಾವ್ದ್ರಿ? ನಮಗ ಒಂದು ಕೋನ ಮತ್ತು ಅದು ಲಂಬ ಕೋನ ತ್ರಿಕೋನ ಆಗಿರ್ಬೇಕು, ಒಂದು ಬಾಹು ಗೊತ್ತಿರಬೇಕು, ಒಂದು ಕೋನ ಗೊತ್ತಿರಬೇಕು. ಸೊ ಹಾಗಾದ್ರೆ ತ್ರಿಭುಜ AEC ಯಲ್ಲಿ ತ್ರಿಭುಜ AEC ಯಲ್ಲಿ ಈ ಒಂದು ತ್ರಿಭುಜದೊಳಗ ಏನ್ರಿ tan A is equal to tan A ಸಿದಾ tan ಗೆ ಹೋದ್ರಲ್ರಿ. ಯಾಕಂದ್ರೆ ಈ ಕೋನಕ್ಕ ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು ಐತಿ. ಅಭಿಮುಖ ಬಾಹು ಪಾರ್ಶ್ವ ಬಾಹು ಅಂದ್ರೆ ನಾವು tan ಗೆ ಹೋಗ್ತೇವೆ. tan ಅಂದ್ರೆ ಅಭಿಮುಖ ಬಾಹು CE ಬಾಗ್ಲೆ ಪಾರ್ಶ್ವ ಬಾಹು ಏನದರಿ AE ಐತಿ. tan A ಅಂದ್ರೆ tan 45 ಡಿಗ್ರಿ ಇಸ್ ಈಕ್ವಲ್ ಟು CE ಅಂದ್ರೆ ಎಷ್ಟೈತ್ರಿ? 7 ಐತಿ. AE ಅಂದ್ರೆ ಗೊತ್ತಿಲ್ಲ, ಅದನ್ನ ನಾವು ಕಂಡುಹಿಡಿಯಾಕತ್ತೀವಿ. ಸರಿನಾ? ರೈಟ್. tan 45 ಅಂದ್ರೆ ಎಷ್ಟಿರ್ತೈತ್ರಿ? 1 ಇರ್ತೈತಿ. 45 ಬಂತಂದ್ರೆ ನಮಗೆ ಒಂದ್ ರೀತಿ ಹಬ್ಬ ಇದ್ದಂಗ. ಯಾಕಪ್ಪ ಅಂದ್ರೆ tan 45 ಅಗ್ದಿ ಈಸಿ ನಮಗ್ ವ್ಯಾಲ್ಯೂ 1 ಬಂದ್ಬಿಡ್ತೈತಿ, ಲೆಕ್ಕಲಗು ಮುಗಿತೈತಿ. AE ಬಾಗ್ಲೆ ಇತ್ತಂದ್ರೆ ಈ ಕಡೆ ಬಂದ್ರೆ ಏನಾಗತ್ರಿ? ಗುಂಡ್ಲೆ ಆಗುತ್ತೆ. ಹಾಗಂದ್ರೆ 1 ಇಂಟು AE ಅಂದ್ರೆ ಏನಾಗತ್ರಿ? AE ಬರ್ತೈತಿ ಇಸ್ ಈಕ್ವಲ್ ಟು 7 ಮೀಟರ್. ಎಲ್ಲೈತ್ರಿ ಅದು 7 ಮೀಟರ್? ಎಲ್ಲ ಐತಿ ನೋಡ್ರಿ. ಈ BC 7 ಮೀಟರ್. ಈ ಒಂದು ಕಟ್ಟಡ ಮತ್ತು ಒಂದು ಗೋಪುರದ ನಡುವಿನ ಅಂತರ 7 ಮೀಟರ್ ಐತಿ. ಆ ನಂತರ ಇಲ್ಲಿ AE ಬೆಲೆಯನ್ನು ಏನ್ ಬಂದೈತಿ ಅಂತಂದ್ರೆ ಇದು 7 ಮೀಟರ್ ಇದ್ರೆ ಇದು ಸಹಿತ 7 ಮೀಟರ್ ಆಗಿರ್ತೈತಿ. ಓಕೆ, ಸರಿ. ಮುಂದೆ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ರಿ? ಇಲ್ಲಿ 7 ಮೀಟರ್ ಐತಾ, ಇದೇನಪ್ಪಾ ಅಂದ್ರೆ ಅಭಿಮುಖ ಬಾಹು ಐತಿ. ಹಾಗಾದ್ರೆ ಇಲ್ಲಿ H ಮೈನಸ್ ಇದು ಅಭಿಮುಖ ಬಾಹು ಮತ್ತು ಈ ಪಾರ್ಶ್ವ ಬಾಹುವನ್ನು ತಗೊಂಡ್ವಿ ಅಂದ್ರೆ ಈ ತ್ರಿಕೋನದೊಳಗ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಬರ್ತೈತಿ. ಅದರಿಂದ ನಮ್ಗೆ H ಬೆಲೆ ಸಿಗ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಯಾವ ತ್ರಿಭುಜ ತಗೋತೀವ್ರಿ? ಈ ತ್ರಿಭುಜ ತಗೋತೀವಿ. ನಮ್ ತ್ರಿಭುಜ ತಗೋಕ್ ಮುಂದ ಲಕ್ಷ್ಯ ಇರ್ಲಿ, ಏನಿರ್ಬೇಕ್ರಿ? ಲಂಬಕೋನ ತ್ರಿಕೋನ ಇರಬೇಕು, ಒಂದು ಬಾಹು ಮತ್ತು ಒಂದು ಕೋನ ಗೊತ್ತಿರ್ಬೇಕು. ಹಾಗಾದ್ರೆ ನಾ ಇದನ್ನ ತಗೋತೀನಿ. ತ್ರಿಭುಜ AED ಯಲ್ಲಿ ತ್ರಿಭುಜ AED ಯಲ್ಲಿ tan A is equal to ಅಭಿಮುಖ ಬಾಹು DE ಬಾಗ್ಲೆ ಪಾರ್ಶ್ವ ಬಾಹು AE. tan A ಅಂದ್ರೆ tan 60 is equal to D ಯ ಬೆಲೆ ಎಷ್ಟದ್ರಿ? H ಮೈನಸ್ 7 ಬಾಗ್ಲೆ AE ಯ ಬೆಲೆ ಕಂಡುಹಿಡಿದಿದ್ದೀವಿ, ಅದೆಷ್ಟೈತ್ರಿ? 7 ಐತಿ. tan 60 ಅಂದ್ರೆ √3 is equal to H ಮೈನಸ್ 7. ಒಂದು ನಿಮಿಷ, ಬಾಗ್ಲೆ 7 ಬಿಡಬಾರ್ದು. ಸರಿನಾ? ಈಗ H ಬೆಲೆ ಬೇಕು, ಉಳಿದಿದ್ದನ್ನ ಎಲ್ಲಾನು ಈ ಕಡೆ ತೊಗೊಂಬರೋಣ. ಮೊದಲು ಇಲ್ಲಿ ಬಾಗ್ಲೆ 7 ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ರಿ? ಗುಂಡ್ಲೆ 7 ಆಗತ್ತೆ. ಅಂದ್ರೆ ಇದೇನಾಗತ್ರಿ? 7√3 is equal to H ಮೈನಸ್ 7. ಸರಿನಾ? H ಬೆಲೆ ಬೇಕು, -7 ಈ ಕಡೆ ತೊಗೊಂಬರೋಣ. -7 ಈ ಕಡೆ ಬಂದ್ರೆ ಏನಾಗತ್ರಿ? +7 ಆಗತ್ತೆ is equal to H. ಇವೆರಡರೊಳಗೆ ಏನ್ ಕಾಮನ್ ತೆಗಿತೀವ್ರಿ? 7 ಕಾಮನ್ ತೆಗಿತೀವಿ. ಅಂದ್ರೆ 7 ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ √3 + 1 is equal to H. ಹಾಗಾದ್ರೆ H ಬೆಲೆ ಏನ್ ಬರ್ತೈತಿ ಅಂದ್ರೆ 7 ಗುಂಡ್ಲೆ √3 + 1 ಮೀಟರ್ ಆಗಿರ್ತೈತಿ. ಓಕೆನಾ? ಇದು ಏನಪ್ಪಾ ಅಂತಂದ್ರೆ ಇದರ ಎತ್ತರ. ಇದರ ಹತ್ರ ಗೋಪುರದ ಎತ್ತರ ಎಷ್ಟಿರ್ತೈತಿ ಅಂತಂದ್ರೆ 7 ಇಂಟು √3 + 1 ಮೀಟರ್ ಆಗಿರ್ತೈತಿ. ಸರಿನಾ? ಇದನ್ನ ಪಾಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಕೋನಮಿತಿ ಕೆಲವು ಅನ್ವಯಗಳ ಪಾಠ ಮೇಲಿನ 3 ಅಂಕದ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗ ನಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇರುವಂತ 4 ಮಾರ್ಕ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನೆಲ್ಲಿಗೆ ಮುಗಿಸ್ತಾ ಇದ್ದೇನೆ.